ಬೆಂಗಳೂರಲ್ಲಿ ವೈದ್ಯೆ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸದ್ಯಕ್ಕೆ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದೆ. ಕೊಲೆ ಮಾಡಿದ ಪತಿ ಮಹೇಂದ್ರ ರೆಡ್ಡಿಗೆ ಪೊಲೀಸರು ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಖಾಕಿ ಡ್ರಿಲ್ ಮುಂದುವರೆದಿದೆ. ಪೊಲೀಸ್ ವಶದಲ್ಲಿದ್ದಾನೆ ಪತಿ ಮಹೇಂದ್ರ ರೆಡ್ಡಿ. ಈತನನ್ನ ತೀವ್ರ ರೀತಿಯಲ್ಲಿ ವಿಚಾರಣೆಗೆ ಒಳಪಡಿಸಲಾಗಿದೆ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಮದುವೆ ವಿಷಯ, ಕೊಲೆ ವಿಷಯ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿ ಇದೆ. ಕಾಲಿಗೆ ಐವಿ ಹಾಕಿ ಅನಸ್ತೇಷ್ಯವನ್ನ ಕೊಟ್ಟ ಬಗ್ಗೆ ತನಿಖೆಯನ್ನ ಪೊಲೀಸರೀಗ ಮಾಡ್ತಾ ಇದ್ದಾರೆ. ಏಪ್ರಿಲ್ 21, 22, 23ನೇ ತಾರೀಕು ಅನಸ್ತೇಷಿಯಾ ಇಂಜೆಕ್ಷನ್ ನೀಡಲಾಗಿತ್ತಂತೆ. ಏಪ್ರಿಲ್ 24ನೇ ತಾರೀಕು ವೈದ್ಯ ಕೃತಿಕಾ ಸಾವನ್ನಪ್ಪಿರೋದು. ಇಲ್ಲಿ ಮೆಡಿಕಲ್ ಕ್ರಿಮಿನಲ್ ಪ್ಲಾನ್ ಪತ್ತೆಗೆ ಪೊಲೀಸರು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಕಾಲಿಗೆ ಐವಿ ಹಾಕಿ ಅರವಳಿಕೆ ನೀಡಿದ್ದರ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈ ರೀತಿ ಕಾಲಿಗೆ ಐವಿಯನ್ನ ಹಾಕ್ತಂತ ಸಂದರ್ಭದಲ್ಲಿ ಕೃತಿಕಾ ತಂಗಿರು ಡಾಕ್ಟರ್ ಆಗಿದ್ದರಿಂದ ಆಕೆ ಪ್ರಶ್ನೆ ಮಾಡಿದಾಗ ನನಗೆ ಗೊತ್ತಿದೆ, ನನಗೆ ಎಕ್ಸ್ಪೀರಿಯನ್ಸ್ ಇದೆ, ನೀನು ಸುಮ್ಮನಿರು ಅಂತ ಹೇಳಿದಾಗ ಈ ತರ ಕೊಡ್ತಾರೇನೋ ಅಂತ ಆಕೆನೂ ಸುಮ್ಮನಿದ್ರು ಅಂತ ಮಾಹಿತಿಗಳು ಸಿಕ್ಕಿದೆ. ಇಲ್ಲಿ ಕೊಲೆ ಮಾಡೋದಕ್ಕೆ ಪ್ಲಾನ್ ಕೊಟ್ಟಿದ್ದು ಯಾರು ಅಂತ ಹೇಳಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿ ಪ್ಲಾನ್ ರೂಪಿಸಿದ್ದ ಅಂತ ಹೇಳಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ವೈದ್ಯ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಂಬಂಧ ಪತಿ ಮಹೇಂದ್ರ ಕೆಲಸ ಮಾಡ್ತಾ ಇದ್ದಂತ ಐಜಿಒಟಿ ಸಂಸ್ಥೆ ಸ್ಪಷ್ಟನೆಯನ್ನ ಕೊಟ್ಟಿದೆ. ಐಜಿಒಟಿಯಲ್ಲಿ ಟ್ರೈನಿಂಗ್ ಪಡೆದು ಕೆಲಸ ಮಾಡಿದ್ದ ಈತ ಹೌದು ಅನ್ನೋ ಸ್ಪಷ್ಟನೆಯನ್ನ ಸಂಸ್ಥೆ ಕೊಟ್ಟಿದೆ. 2023-24ರಲ್ಲಿ ಫೆಲೋಶಿಪ್ ಅನ್ನ ಪಡೆದು ಐಜಿಒಟಿಯಲ್ಲೇ ಈತ ತರಬೇತಿಯನ್ನ ಪಡ್ಕೊಂಡಿದ್ದ. ರಾಜೀವ್ ಗಾಂಧಿ ಆರೋಗ್ಯ ವಿವಿಯಿಂದ ಫೆಲೋಶಿಪ್ ಅನ್ನ ಪಡ್ಕೊಂಡಿದ್ದ. 2025ರ ಐಜಿಒಟಿನಲ್ಲೇ ಸರ್ಜಿಕಲ್ ವಿಭಾಗದಲ್ಲಿ ಈತ ವೈದ್ಯನಾಗಿಯೂ ಕೆಲಸ ಮಾಡಿದ್ದಾನೆ ಅಂತೇಳಿ ಒಂದು ಸ್ಪಷ್ಟನೆ ಈಗ ಸಿಕ್ಕಿದೆ. 2025ರ ಜುಲೈನಲ್ಲಿ ಈತ ಕೆಲಸ ಬಿಟ್ಟಿದ್ದ ಆರೋಪಿ. 4 ತಿಂಗಳಲ್ಲಿ ಕೆಲಸ ಬಿಟ್ಟು ಉಡುಪಿಗೆ ಈತ ಶಿಫ್ಟ್ ಆಗಿದ್ದಂತೆ. ಮಣಿಪಾಲಲ್ಲಿ ಕೆಲಸ ಮಾಡ್ಕೊಂಡಿದ್ದ ಈತ ಅಂತನೂ ಕೂಡ ಸ್ಪಷ್ಟನೆ ಸಿಕ್ಕಿದೆ. ಅಂದ್ರೆ ಈತ ಎಲ್ಲೆಲ್ಲಿ ಕೆಲಸ ಮಾಡಿದ್ದ ಅಂತೆಲ್ಲ ಈಗ ಸ್ಪಷ್ಟನೆ ಸಿಕ್ಕಿದೆ. ಐಜಿಒಟಿ ಈಗ ಸ್ಪಷ್ಟನೆ ಕೊಟ್ಟಿದೆ. 2025 ಜುಲೈನಲ್ಲೇ ಈತ ಕೆಲಸ ಬಿಟ್ಟಿದ್ದ, ಆಮೇಲೆ ಮಣಿಪಾಲಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದು ಗೊತ್ತಾಗಿದೆ. ಈಗ ಕೃತಿಕಾ ಪೋಷಕರು ತೀವ್ರ ರೀತಿಯಲ್ಲಿ ಕಂಗಾಲಾಗಿದ್ದಾರೆ. ಯಾಕಂದ್ರೆ 6 ತಿಂಗಳ ಹಿಂದೆ ಆಕೆ ಸಾವನ್ನಪ್ಪಿದ್ದು ಕೃತಿಕಾ. ಆಗ ಯಾರಿಗೂ ತನ್ನ ಮೇಲೆ ಅನುಮಾನ ಬರದ ರೀತಿಯಲ್ಲಿ ಮತ್ತೆ ಆತನ ಮೇಲೆ ಯಾವುದೇ ಸಾಕ್ಷಿಗಳು ವಿರುದ್ಧವಾಗಿ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ತನಿಖೆ ದೃಷ್ಟಿಯಿಂದಲೂ ಒಂದಿಷ್ಟು ಹಾದಿಯನ್ನ ಆತ ತಪ್ಪಿಸಿದ್ದಾನೆ ಅಂತಲೂ ಕೂಡ ಆತನ ಮೇಲೆ ಆರೋಪ ಇದೆ. ಮತ್ತೆ ಹಣ ಕಾಸಿದ್ರೆ, ದುಡ್ಡು ಕಾಸಿದ್ರೆ ಏನ್ ಸಮಸ್ಯೆ ಜೀವನದಲ್ಲಿ ಆಗಲ್ಲ ಅಂತ ಕೆಲವರೆಲ್ಲ ತಿಳ್ಕೊಂಡಿರ್ತಾರಲ್ಲ, ದುಡ್ಡು ಹೆಚ್ಚಿದ್ರೂ ಕಷ್ಟ ಅನ್ನೋದು ಈ ಪ್ರಕರಣದಿಂದ ಬಯಲಿಗೆ ಬಂದಿದೆ. ಇನ್ನು ಫೋಟೋಶೂಟ್ ಎಲ್ಲ ಭರ್ಜರಿಯಾಗಿ ಮಾಡಿಸಿದ್ದಾರೆ. ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ರು ಫೋಟೋಶೂಟ್ ಮಾಡ್ಸೋಕ್ಕೆ ಅಂತೆಲ್ಲ ಗೊತ್ತಾಗಿದೆ. ನೋಡಿ, ಆ ಫೋಟೋಶೂಟ್ ತೋರಿಸ್ತಾ ಇದ್ದೀನಿ ನಿಮಗೆ, ಆ ವಿಡಿಯೋ ಮೇಕಿಂಗ್ ಎಲ್ಲ ಹೆಂಗಿದೆ ಅಂತೇಳಿ. ಸೊ ಇಲ್ಲಿ ಡಾಕ್ಟರ್ಸ್ ಇಬ್ರು ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಾರೆ. ಸೊ ಈ ಥರದೊಂದು ಆಶಯದೊಂದಿಗೆ ಎರಡೂ ಕಡೆಯಿಂದ ಮದುವೆ ಮಾಡಿದ್ರು. ಬಟ್ ಯಾರಿಗೆ ಗೊತ್ತಿತ್ತು ಈತ ಆಕೆಯ ಪ್ರಾಣವನ್ನೇ ತೆಗೆದು ಬಿಡ್ತಾನೆ ಅಂತ ಹೇಳಿ. ಈತ ಪೀಡಿಸ್ತಿದ್ದ ಅಂಥೇಳಿ ಪೋಷಕರು ಗಂಭೀರ ಆರೋಪವನ್ನು ಈಗ ಮಾಡ್ತಾ ಇದ್ದಾರೆ. ಆಕೆಗೆ ಅನಾರೋಗ್ಯ ಸಮಸ್ಯೆ ಇತ್ತು, ಅದರಿಂದ ಬೇಸತ್ತಿದ್ದ ಈತ ಕೊಲೆ ಮಾಡಿದ್ನ ಅನ್ನೋ ಆ್ಯಂಗಲಲ್ಲಿ ತನಿಖೆ ಆಗ್ತಿದೆ. ಮತ್ತು ಆಕೆಗೆ ಅನಾರೋಗ್ಯ ಇದೆ ಅಂತ ಗೊತ್ತಾದ್ಮೇಲೆ ಈತ ಬೇರೆ ಅಫೇರನ್ನು ಇಟ್ಕೊಂಡಿದ್ದ ಡಾಕ್ಟರ್ ಜೊತೆಯಲ್ಲಿ. ಆಕೆನೂ ಡಾಕ್ಟರ್ ಅಂತ ಗೊತ್ತಾಗಿದೆ. ಆ ಆ್ಯಂಗಲಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ದುಡ್ಡು ಕಾಸಿನ ವಿಷಯ. ಸೊ ಈ ವಿಷಯವಾಗಿಯೂ ಕೂಡ ಈ ಮರ್ಡರ್ ಆಗಿರಬಹುದು ಅನ್ನೋ ಆ್ಯಂಗಲಲ್ಲೂ ಕೂಡ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಆಯಾಮಗಳು ಈ ಕೇಸಲ್ಲಿ ಸಿಕ್ಕಿದೆ. ಇದರಲ್ಲಿ ಯಾವ ಉದ್ದೇಶದಿಂದ ಈತ ಹತ್ಯೆ ಮಾಡಿದ್ದ ಅನ್ನೋದು ಸದ್ಯಕ್ಕೆ ಪೊಲೀಸರಿಗೆ ತಲೆನೋವಾಗಿದೆ. ಮತ್ತು ಈತ ಡಾಕ್ಟರ್ ಆಗಿದ್ದರಿಂದ ಬಹಳ ಎಚ್ಚರಿಕೆಯಿಂದ ತಾನು ಮಾಡಿರುವಂಥ ಕ್ರೈಮ್ ಗೊತ್ತಾಗಬಾರ್ದು, ಪೊಲೀಸರ ಇನ್ವೆಸ್ಟಿಗೇಷನ್ ಸಿಗಬಾರ್ದು ಅನ್ನೋ ರೀತಿಯಲ್ಲಿ ಒಂದಿಷ್ಟು ಪ್ರಯತ್ನ ಪಟ್ಟಿದ್ನಲ್ಲ. ಸೊ ಅದು 6 ತಿಂಗಳು ಆದಮೇಲೆ ನೋಡಿ, FSL ವರದಿ ಎಲ್ಲ ಬಂದ ಮೇಲೆ ಓವರ್ಡೋಸ್ ಆಫ್ ಅನಸ್ತೇಷಿಯಾದಿಂದ ಆಕೆ ಮೃತಪಟ್ಟಿದ್ದಾಳೆ ಅನ್ನೋದು ಗೊತ್ತಾಗಿದೆ. ಯೂಶಲಿ ಕೈ ಕೊಡ್ತಾರೆ ಅದೇ ಐವಿನ, ಬಟ್ ಈತ ಕಾಲಿಗೆ ಕೊಟ್ಟಾಗಲೇ ಒಂದಿಷ್ಟು ಅನುಮಾನಗಳಾಗಿ ಬಂದಿತ್ತು. ಬಟ್ ಹೆಂಡ್ತಿಗೆ ಯಾರಾದರೂ ಎಲ್ಲರೂ ಕಣ್ಮುಂದೆನೇ ಹಂಗೆ ಕೊಡ್ತಾರಾ? ಸೊ ಇಲ್ಲ ಅಂತ ಅಂದ್ಬಿಟ್ಟು ನಂಬಿದ್ರು ಈತನನ್ನ. ಈ ಬಗ್ಗೆ ಮಾತಾಡೋದಕ್ಕೆ ಕೊಲೆಯಾಗಿರುವಂಥ ಕೃತಿಕಾ ಅಕ್ಕ ಡಾಕ್ಟರ್ ನಿಖಿತಾ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ನಿಖಿತಾ ಅವರೇ, ಈಗ ಹ್ಯೂಜ್ ಲಾಸ್ ನಿಮ್ಮ ಫ್ಯಾಮಿಲಿಗೆ, ನಮ್ಗೆ ಅರ್ಥ ಆಗುತ್ತೆ. ಈ ಸಂದರ್ಭದಲ್ಲಿ ಮಾತಾಡೋಕ್ಕೂ ನಿಮ್ಗೆ ಕಷ್ಟ ಆಗ್ಬೋದು. ಬಟ್
ಇಂಥ ಕೃತ್ಯ ಯಾರು ಮಾಡಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ನಾವು ಆಗ್ರಹ ಮಾಡ್ತಾ, ಯಾವಾಗ ಮದುವೆ ಆಗಿದ್ದು ಇವರಿಬ್ಬರಿಗೂ ಮತ್ತು ಆದಾಗಿಂದ ಏನಾದರೂ ಕಂಪ್ಲೇಂಟ್ಸ್ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ರಾ? ಮದುವೆ ಆದಾಗಿಂದ ಚೆನ್ನಾಗೆ ಅಂದರೆ ಆಚೆಗಡೆ ಚೆನ್ನಾಗೇ ಅವನು ಬಿಹೇವ್ ಮಾಡ್ತಿದ್ದ, ಚೆನ್ನಾಗೆ ನೋಡ್ಕೊಂಡಂಗೆ ನಾಟಕ ಮಾಡ್ತಿದ್ದ. ಸೊ ನಮ್ಮ ತಂದೆ ತಾಯಿ ಜೊತೆನೂ ಅವನು ಚೆನ್ನಾಗೇ ಇರೋ ಥರ ನಾಟಕ ಮಾಡ್ತಿದ್ದ. ಸೊ ನಮ್ಗೆ ಆವಾಗ ಯಾವುದೇ ರೀತಿ ಅನುಮಾನ ಬಂದಿಲ್ಲ ಈತನ ಮೇಲೆ. ಫೈನ್. ಅಂದರೆ ಇದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜ್ ಆಗಿತ್ತಾ? ಮತ್ತೆ ನಾನು ಪೇಪರಲ್ಲಿ ಓದ್ತಾ ನೋಡ್ತಾ ಇದ್ದೆ ಒಂದಿಷ್ಟು ಡೀಟೇಲ್ಸ್. ಅಂದರೆ ನೀವೇ ಅಂತ ಅಂದ್ಕೊಂಡಿದ್ದೀನಿ ನಾನು, ಯಾಕಂದರೆ ಕಾಲಿಗೆ ಐವಿ ಕೊಡುವಾಗ ಪ್ರಶ್ನೆ ಮಾಡಿದ್ರಂತಲ್ಲ, ಅದು ನೀವೇನಾ? ಹೌದು ಹೌದು, ನಾನು ಹಿಂದಿನ ದಿನ ಹೋಗಿರ್ತೀನಿ ಅಲ್ಲಿ. ಯಾಕೆಂದರೆ ಕ್ಲಿನಿಕ್ ಓಪನ್ ಮಾಡೋಕ್ಕಿಂತ 10 ದಿನ ಇರುತ್ತೆ. ನಾವು ಶಾಪಿಂಗು ಮತ್ತು ಕ್ಲಿನಿಕ್ ಪ್ರಿಪರೇಷನ್ಸು ಎಲ್ಲ ತಯಾರಿ ಮಾಡ್ಕೊಳ್ಳೋಕ್ಕೆ ನಾನು ಅಲ್ಲಿ ಹೋಗಿರ್ತೀನಿ. ಆವಾಗ ನಾನು ನೋಡಿದ್ದೇನೆಂದರೆ ಕಾಲಿಗೆ ಐ ವಿ ಹಾಕಿರ್ತಾನೆ ಅವನು. ಅವ್ರ ಮನೆಯಲ್ಲೇ ಐ ವಿ ಹಾಕ್ಕೊಂಡು ಕರ್ಕೊಂಬಂದಿರ್ತಾನೆ ಇಲ್ಲಿಗೆ. ಸೊ ಕಾಲಲ್ಲಿ ಐ ವಿ ಹಾಕ್ಕೊಂಡಿರೋದನ್ನ ನೋಡಿ, ಕ್ಯಾನೆಲ್ ಹಾಕ್ಕೊಂಡಿರೋದನ್ನ ನೋಡಿ ನಾನು ಪ್ರಶ್ನೆ ಮಾಡ್ತೀನಿ, ಏನಕ್ಕೆ ಈ ಥರ ಕಾಲಲ್ಲಿ ಐ ವಿ ಹಾಕ್ಕೊಂಡಿದ್ಯಾ ನೀನು? ಆ್ಯಂಡ್ ಏನಂದರೆ ಅವಳಿಗೆ ತುಂಬ ನೋವಾಗ್ತಿರುತ್ತೆ. ಸೊ ಅದಕ್ಕೆ ನಾನು ಹೇಳ್ತೀನಿ, ಏನಕ್ಕೆ ಕಾಲಲ್ಲಿ ಏನಕ್ಕೆ ಐ ವಿ ಹಾಕ್ಕೊಂಡು ಇಷ್ಟೊಂದು ನೋವು ಏನಕ್ಕೆ ಇಟ್ಕೊಂಡು ಇದು ಮಾಡ್ತಿದ್ಯಾ, ನಾನೇ ತೆಗಿತೀನಿ ಬಾ ಅಂತಲೂ ಹೇಳ್ತೀನಿ. ಆವಾಗ ಶಿಲ್ ಟೆಲ್ ಮಿ ದಟ್ ಇಲ್ಲ, ಮಹೇಂದ್ರ ಅವ್ರು ಹೇಳಿದ್ದಾರೆ ನಾನು ತೆಗಿಬಾರ್ದಿದು, ಇನ್ನು ರಾತ್ರಿ ಬಂದು ನನಗೆ ಇನ್ನೊಂದು ಲಾಸ್ಟ್ ಡೋಸ್ ಕೊಟ್ಬಿಟ್ಟು ಆಮೇಲೆ ತೆಗಿತೀನಿ ಅಂತ ಹೇಳಿರ್ತಾನೆ. ಸೊ ಅದರಿಂದ ಶಿ ವಿಲ್ ನಾಟ್ ಲೆಟ್ ಮಿ ರಿಮೂವ್ ದ ಐ ವಿ ಕ್ಯಾನಿಲ ಅವತ್ತು. ಓಕೆ, ಒಂದು ಬೇಸಿಕ್ ಕ್ವೆಶ್ಚನ್, ತಪ್ಪು ತಿಳ್ಕೊಬೇಡಿ. ನೀವೆಲ್ಲ ಡಾಕ್ಟರ್ಸ್ ಆಗಿರೋದ್ರಿಂದ ಕಾಲಿಗೆ ಐ ವಿ ಕೊಟ್ಟಾಗ ನಿಮ್ಗೆ ಡೌಟೇ ಬರಲಿಲ್ವಾ? ಮತ್ತೆ ಕೃತಿಕಾಗೂ ಡೌಟ್ ಬರಲಿಲ್ವಾ ಕಾಲಿಗೆಲ್ಲ ಹಿಂಗೆ ಕೊಡೋದಿಲ್ಲ ಅಂಥೇಳಿ? ಅವನು ಏನ್ ಹೇಳಿ ನಂಬಿಸಿರ್ತಾನೆ ಅಂದ್ರೆ, ಕೈಯಲ್ಲಿ ನಿನ್ಗೆ ಇದು ವೇನ್ ಅನ್ನೋದು ಸಿಗ್ತಾ ಇರ್ಲಿಲ್ಲ, ಸೊ ಅದಕ್ಕೋಸ್ಕರ ನಿನ್ಗೆ ಕಾಲಲ್ಲಿ ಹಾಕಿರೋದು ಅಂತ ತಿಳಿಸಿರ್ತಾನೆ. ಸೊ ಡಾಕ್ಟರ್ ಕೃತಿಕಾ ಆಲ್ಸೋ ಅವಳಿಗೆ ಕಂಪ್ಲೀಟ್ ಫೇತ್ ಇರುತ್ತೆ ಹಸ್ಬೆಂಡ್ ಮೇಲೆ, ಬಿಕಾಸ್ ಹಿ ಈಸ್ ಆಲ್ಸೋ ಅ ಗ್ಯಾಸ್ಟ್ರೋ ಸರ್ಜನ್. ಸೊ ಈ ವಿಷಯದಲ್ಲಿ ಅವನಿಗೆ ತುಂಬಾ ನಾಲೆಜ್ ಇರುತ್ತೆ ಅಂತ ಹೇಳಿ ನಂಬಿರ್ತಾಳೆ. ಸೊ ಅದರಿಂದ ಅವನು ತಗೊಳ್ಳೋ ಎಲ್ಲಾ ಡಿಸಿಷನ್ಸು ಕರೆಕ್ಟ್ ಇರುತ್ತೆ ಅಂತ ಅವಳು ನಂಬಿರ್ತಾಳೆ. ಸೊ ಅದರಿಂದ ನಾನು ಹೇಳಿದಾಗ ಈ ತರ ಹಾಕೊಬಾರ್ದು ಅಂದ್ರೆ, ಇಲ್ಲ ಅವ್ರು ಹೇಳಿದ್ದಾರೆ, ಸೊ ನಾನಿದು ಹಂಗೆ ಇಟ್ಕೊಂತೀನಿ, ಇವತ್ತು ಒಂದಿನ ಅಲ್ಲ ಆಮೇಲೆ ತೆಗ್ಬಿಡ್ತಾನೆ ಅಂತ ತಿಳಿಸಿರ್ತಾಳೆ ನನಗೆ. ಮದುವೆ ಆಗಿ ಎಷ್ಟು ಟೈಮ್ ಆಗಿರುತ್ತೆ ಮತ್ತೆ ಕೃತಿಕಾಗಿ ಏನು ಆರೋಗ್ಯ ಸಮಸ್ಯೆ ಇತ್ತು ನಿಖಿತಾ? ಸೊ ಮದುವೆಯಾಗಿ 11 months ಆಗಿರುತ್ತೆ. ಆ್ಯಂಡ್ ಐ ವಾಂಟ್ ಟು ಕ್ಲಾರಿಫೈ ಟು ಆಲ್ ದ ಮೀಡಿಯಾ ದಟ್ ಅವಳಿಗೆ ಯಾವುದೇ ರೀತಿ ಕ್ರಾನಿಕ್ ಇಲ್ನೆಸ್ ಇಲ್ಲ. ಸೊ ಐ ವಾಂಟ್ ಟು ಮೇಕ್ ದಟ್ ವೆರಿ ಕ್ಲಿಯರ್. ವಿ ಹ್ಯಾವ್ ಆಲ್ ದಿ investigations ಎಲ್ಲ which shows that she was like completely perfectly all right and she didn't suffer from any chronic illness. ಸೊ ಇದು ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ, ಏನು ಕ್ರಾನಿಕ್ ಡಿಸಾರ್ಡರ್ ಇರಲಿಲ್ಲ. ಕೇಸ್ ಆಫ್ ಗ್ಯಾಸ್ಟ್ರೈಟಿಸ್ ಅಂದ್ರೆ ಅವಳು ಟೆನ್ಷನ್ ತಗೊಂತಾ ಇದ್ಲು. ಓಕೆ, ಬಿಕಾಸ್ ಕ್ಲಿನಿಕ್ ವಿಷಯದಲ್ಲಿ ಅವಾಗ ನಾರ್ಮಲಿ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಅದು ಗ್ಯಾಸ್ಟ್ರೈಟಿಸ್ ಆದಾಗ ಸ್ವಲ್ಪ ನಾಸಿಯಾ ವಾಮಿಟಿಂಗ್ ಇರುತ್ತೆ, ಅದಕ್ಕೆ ಮೆಡಿಕೇಶನ್ ತಗೊಂಡ್ರೆ ಅದು ಹೋಗುತ್ತೆ. ಹಂಗನ್ಬಿಟ್ಟು ಶಿ ವಾಸ್ ನಾಟ್ ಸಫರಿಂಗ್ ಫ್ರಮ್ ಎನಿ ಕ್ರಾನಿಕ್ ಇಲ್ನೆಸ್. ಇದೊಂದು ಕ್ಲಾರಿಫಿಕೇಶನ್ ಬೇಕಿತ್ತು, ಯಾಕಂದ್ರೆ ಇದ್ರ ಬಗ್ಗೆನೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಾ ಇದೆ. ಇನ್ನೊಂದು ಕಡೆ ಈಗ ಕೃತಿಕಾಗಿ ಈ ರೀತಿ ಸಮಸ್ಯೆ ಇತ್ತು, ಅದು ಸಣ್ಣ ಪುಟ್ಟ ಸಮಸ್ಯೆನೇ, ದೊಡ್ಡ ಸಮಸ್ಯೆ ಏನಲ್ಲ. ಸ್ಟಿಲ್ ಕೃತಿಕಾಗಿ ಈ ಥರ ಹೆಲ್ತ್ ಇಲ್ನೆಸ್ ಇತ್ತು ಅಥವಾ ಕಂಡೀಷನ್ ಇತ್ತು ಅಂತ ಹೇಳಿ ಮದುವೆಗೂ ಮುಂಚೆ ಆತನಿಗೆ ತಿಳಿಸಿರ್ಲಿಲ್ವಾ? ಅದ್ರ ಬಗ್ಗೆನೂ ಆತ ಕಂಪ್ಲೇಂಟ್ ಮಾಡಿದಾನೆ ಅಂತ ಏನೋ ಸುದ್ದಿಗಳು ಓಡಾಡ್ತಾ ಇದೆ. ಈ ಕಂಡೀಷನ್ ಅನ್ನೋದಕ್ಕೆ ದಿಸ್ ಇಸ್ ನಾಟ್ ಅ ಕ್ರಾನಿಕ್ ಇಲ್ನೆಸ್ ಅಲ್ವಾ. ಗ್ಯಾಸ್ಟ್ರೈಟಿಸ್ ಅನ್ನೋದು ಅವಳಿಗೆ ಟೆನ್ಷನ್ ಆದಾಗ ಸ್ವಲ್ಪ ಬರ್ತಿತ್ತು, ಮಾತ್ರೆ ತಗೊಂಡಾಗ ಹೋಗ್ತಿತ್ತು. ಸೊ ಎಲ್ಲರಿಗೂ ಗ್ಯಾಸ್ಟ್ರೈಟಿಸ್ ಆಗುತ್ತೆ, ಎಲ್ಲರಿಗೂ ಫೀವರ್ ಬರುತ್ತೆ. ಸೊ ದಿಸ್ ಇಸ್ ನಾಟ್ ಸಮ್ ಇಲ್ನೆಸ್ ವಿಚ್ ವಿ ಹ್ಯಾವ್ ಹಿಡ್ ಅಂಡ್ ಲೈಕ್ ಅವಳಿಗೆ ಸೀರಿಯಸ್ ಇಲ್ನೆಸ್ ಇದೆ ಅಂತ ಹೇಳೋದೇ ತಪ್ಪಾಗುತ್ತೆ. ಬಿಕಾಸ್ ಆ ಥರ ಯಾವ ಇಲ್ನೆಸ್ಸು ಇರಲಿಲ್ಲ ಅಲ್ವಾ ಆಕೆಗೆ. ಸೊ ಆ ರೀತಿ ನಾವು ಹೇಳೋದು ತಪ್ಪಾಗುತ್ತೆ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ಯು ಕ್ಯಾನ್ ಚೆಕ್ ದ ಅಟೆಂಡೆನ್ಸ್ ಇನ್ ಆಲ್ ದ ವರ್ಕ್ ಪ್ಲೇಸಸ್ ವೇರ್ ಶಿ ಹ್ಯಾಸ್ ಡನ್. ಸೊ ಎಲ್ಲ ಅಟೆಂಡೆನ್ಸು 90% ಮೇಲೆ ಇದೆ. ಸೊ ಆ ರೀತಿ ನೋಡಕ್ ಹೋದ್ರೆ, ಇವಾಗ ಕ್ರಾನಿಕ್ ಆರೋಗ್ಯ ಸಮಸ್ಯೆ ಇದೆ ಅಂದ್ರೆ ಕೆಲಸ ಮಾಡಕ್ ಆಗಲ್ಲ, ಅವಳ ಅಟೆಂಡೆನ್ಸು ಕಮ್ಮಿ ಇರಬೇಕು ನ್ಯಾಚುರಲಿ. ಸೊ ಅದನ್ನು ನೀವು ನೋಡ್ಬೋದು. ಸೊ ನಿಮ್ಮ ಫ್ಯಾಮಿಲಿ ಎಲ್ಲ ಎಲ್ಲಿರೋದು ನಿಖಿತಾ? ಐ ಮೀನ್ ಕೃತಿಕಾ ಪೇರೆಂಟ್ಸ್ ಇರ್ಬೋದು, ಅವ್ರ ಸಿಬ್ಲಿಂಗ್ಸ್ ಇರ್ಬೋದು, ಅವರೆಲ್ಲ ಬೆಂಗಳೂರಲ್ಲೇ ಇರ್ತಾರಾ? ಮತ್ತೆ ಮದುವೆ ಆದ್ಮೇಲೆ ಕೃತಿಕಾ ಮತ್ತೆ ಮಹೇಂದ್ರ ಸೆಪರೇಟ್ ಆಗಿದ್ರಾ ಬೇರೆ ಮನೇಲಿ? ಹೌದು ಹೌದು, ಅವ್ರ ಮನೇಲಿ ಇರ್ತಾ ಇದ್ರು, ಗುಂಜೂರಲ್ಲಿ ಇರ್ತಾ ಇದ್ರು ಅವರು. ಹೌದು. ಈಗ ಕ್ಲಿನಿಕ್ ವಿಷಯಕ್ಕೆ ಬರೋಣ. ಅಂದ್ರೆ ಏನ್ ದೊಡ್ಡ ಹಾಸ್ಪಿಟಲ್ ಕಟ್ಟಬೇಕು ಅಂತ ಪ್ಲಾನ್ ಇದ್ದಿದ್ದ ಅಥವಾ ಕ್ಲಿನಿಕ್ ಓಪನ್ ಮಾಡಬೇಕು ಅಂತ? ಅದ್ರ ಬಗ್ಗೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡಿ ನಿಖಿತಾ. ಹಾಂ, ಖಂಡಿತ. ಸೊ ಅವರು ಕೇಳಿದ ಪ್ರಕಾರ ದೊಡ್ಡ ಹಾಸ್ಪಿಟ್ಲ್ ಕಟ್ಕೊಡ್ಬೇಕು ಅಂತ ಕೇಳಿದ್ರು. ಸೊ ಇವಾಗ ಸದ್ಯಕ್ಕೆ ಆಗಲ್ಲ, ಬಿಕಾಸ್ ರೀಸೆಂಟಾಗಿ ಮದುವೆ ಮಾಡಿಕೊಟ್ಟಿದ್ದೀವಿ, ಅವ್ರ PG ಸೀಟ್ ಕಟ್ಟಿದ್ದೀವಿ. ಸೊ ಇದರಿಂದ ದೊಡ್ಡ ಹಾಸ್ಪಿಟ್ಲ್ ಇವಾಗ ಸದ್ಯಕ್ಕೆ ಕಟ್ಟೋಕ್ಕಾಗಲ್ಲ. ಬಟ್ ಕ್ಲಿನಿಕ್ ಮಾಡಿಕೊಡ್ತೀವಿ ಅಂತ ತಂದೆಯವರು ಕ್ಲಿನಿಕ್ಕು ಕಟ್ಕೊಟ್ಟಿರ್ತಾರೆ. ಅದರ ಇನಾಗ್ರೇಷನ್ ಇನ್ 10 days ಅಲ್ಲಿ ಇರುತ್ತೆ. ಅಂದ್ರೆ ಇದೇನು ಮದುವೆಗೂ ಮುಂಚೆ ಮಾತುಕತೆ ಆಗಿದ್ದಿದ್ದ ಸ್ಟೇಜಲ್ಲಿ ಇರುತ್ತೆ? ಇಲ್ಲ ಇಲ್ಲ ಇಲ್ಲ, ಮದುವೆ ಮುಂಚೆ ಏನೂ ಆಶ್ವಾಸನೆ ಕೊಟ್ಟಿರಲಿಲ್ಲ. ಅವ್ರೇನು ಈ ಥರ ಮಾತುಕತೆ, ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿ ಹೆಂಗೆ ಅಂದರೆ, ಈ ಥರ ಡೌರಿ ರಿಲೇಟೆಡ್ ಟಾಪಿಕ್ಸ್ ನಾವು ಎಂಕರೇಜ್ ಮಾಡೋದು ಇಲ್ಲ, ಯಾರಿಗೂ ಈ ಥರ ಎಂಕರೇಜ್
like I don't advise anyone to encourage this dowry aspect as well. Nam family we are very clear that we don't entertain these dowry aspects. So ಆ ಥರ ಯಾವುದೇ ಆಶ್ವಾಸನೆ ನಾವು ಕೊಟ್ಟಿರಲಿಲ್ಲ ಅವ್ರಿಗೆ. ಈಗ ಡಾಕ್ಟರ್ಸ್ ಅಂದಮೇಲೆ ಫ್ಯಾಮಿಲಿ ತುಂಬಾ ಜನ ಡಾಕ್ಟರ್ಸ್ ನಂತರ. ಇರ್ತಾರೆ ಅಂದಮೇಲೆ ಅದು ಸಹಜ, ಒಂದು ಕ್ಲಿನಿಕ್ ಮಾಡಬೇಕು ಅಥವಾ ಹಾಸ್ಪಿಟಲ್ ಕಟ್ಟಬೇಕು ಅಂತ ತುಂಬಾ ಜನರನ್ನು ನಾವು ನೋಡಿದೀವಿ, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ಕೃತಿಕಾಗೆ ಆ ಥರದೊಂದು ಆಸೆ ಹುಟ್ಟಿದ್ದ ಅಥವಾ ಮಹೇಂದ್ರಾಗ್ ಹುಟ್ಟಿದ್ದ, ಮಹೇಂದ್ರನಿಂದ ಒತ್ತಡ ಬಂತ ಕೃತಿಕಾಗೆ? ಕೃತಿಕಾ ನಿಮ್ ಮನೇಲಿ ಹೇಳಿದ್ರ ಅದು ಹೆಂಗಾಯ್ತು? ಅವರೇ ಅಥವಾ ಡೈರೆಕ್ಟ್ ಆಗಿ ಕೇಳಿದ್ರ ನಿಮ್ಮ ಫ್ಯಾಮಿಲಿಗೆ? ಹಾಂ, ಅವ್ರು ಇನ್ಸಿಸ್ಟ್ ಮಾಡಿದ್ದು ದೊಡ್ಡ ಹಾಸ್ಪಿಟಲ್ ಬೇಕು ಅಂತ. ಸೊ ಆವಾಗ ನಾವು ದೊಡ್ಡ ಹಾಸ್ಪಿಟಲ್ ಕಟ್ಟಕ್ಕಾಗಲ್ಲ, ನಿಮಗೆ ಕ್ಲಿನಿಕ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕ್ಲಿನಿಕ್ ಮಾಡ್ಕೊಟ್ಟಿರೋದು. ಕೃತಿಕಾಗಂತಾನೆ ಕ್ಲಿನಿಕ್ ಮಾಡ್ಕೊಟ್ಟಿಲ್ಲ, ಇಬ್ಬರಿಗೂ ಮಾಡ್ಕೊಟ್ಟಿರೋದು. ಸೊ ನೀವು ಬೋರ್ಡು ನೋಡ್ಬೋದು, ಕ್ಲಿನಿಕ್ ಬೋರ್ಡು ಇಬ್ಬರ ಹೆಸರು ಇದೆ, ಕ್ಲಿನಿಕ್ ಇಬ್ಬರಿಗೋಸ್ಕರನೂ ಮಾಡ್ಕೊಟ್ಟಿರೋದು. ಅದಾದ್ಮೇಲೆ ಇನ್ನೊಂದಿಷ್ಟು ದುಡ್ಡು ಬೇಕು ಅಥವಾ ಏನಾದ್ರು ಚಿನ್ನ ಬೇಕು ಆ ಥರದ್ದು ಏನಾದ್ರು ಒತ್ತಡಗಳಿತ್ತ? ಆಮೇಲೆ ನಾವು ಕೇಳ್ಪಟ್ವಿ ಕೃತಿಕಾ ಸಾವು ಆದ್ಮೇಲೆ ಅವ್ರಿಗೆ ಸಂಬಂಧಪಟ್ಟಂತ ಈ ಜುವೆಲ್ಸ್ ಅಥವಾ ಆಭರಣಗಳೆಲ್ಲ ಅವಳ ನೆನಪಿಗೆ ನನಗೆ ಬೇಕು ಅಂತ ಅವ್ರು ತಗೊಂಡು ಹೋದ್ರಂತ, ಹೌದಾ ಮಹೇಂದ್ರ ಅವರು? ಹೌದು ಹೌದು. ಈ ಥರ ಸಾವಿನಪ್ಪದ ಮೇಲೆ ಸ್ವಲ್ಪ ದಿನಕ್ಕೆ ಅವ್ರ ಅಪ್ಪ ಅಮ್ಮ ಮತ್ತು ಮಗ ಬಂದ್ಬಿಟ್ಟು ಅವ್ರು ಕೊಡಿಸಿರೋ ಲೆಹೆಂಗಾ ಮತ್ತು ರೇಷ್ಮೆ ಸೀರೆಗಳು ಮತ್ತು ಜ್ಯುವೆಲ್ರಿ ಮತ್ತು ಅವಳು ಓದಿರೋ ಇಷ್ಟವರೆಗೂ ಓದಿರೋ ಎಲ್ಲ ಸರ್ಟಿಫಿಕೇಟ್ಗಳು, ಈವನ್ ಮೆಡಿಕಲ್ ಡಿಗ್ರಿಗಳು ಎಲ್ಲ ತೊಗೊಂಡು ಹೋಗಿರ್ತಾರೆ. ಆದರೆ ಏನು ರೀಸನ್ ಕೊಟ್ಟಿರ್ತಾರೆ ಆ ಟೈಮಲ್ಲಿ ತಗೊಂಡು ಹೋಗುವಾಗ? ಸರ್ಟಿಫಿಕೇಟ್ ಎಲ್ಲ ನೀವು ಯಾಕೆ ಕೊಡೋಕೆ ಹೋದ್ರಿ ಆ ಟೈಮಲ್ಲಿ? ಮೆಮರೀಸ್ಗಂತ ನನಗೆ ಬೇಕು, ನನ್ನ ಹೆಂಡತಿದು ನನಗೆ ಬೇಕು ಅಂತ ತೊಗೊಂಡು ಹೋಗಿರ್ತಾರೆ. ನಿಮ್ಗೆ ಯಾರಿಗೂ ಡೌಟೇ ಬರಲಿಲ್ವಾ ಆ ಟೈಮ್ನಲ್ಲಿ? ಮತ್ತೆ ಆ ಟೈಮ್ನಲ್ಲಿ ಪೊಲೀಸರು ಬಂದಾಗ ಯಾವ ರೀತಿ ಬಿಹೇವಿಯರ್ ಇತ್ತು ಈ ವ್ಯಕ್ತಿದು, ಮಹೇಂದ್ರದು? ಯಾವಾಗ ಹೇಳಿ? ಅಂದ್ರೆ ಕೃತಿಕಾ ಕಳ್ಕೋತಿರಲ್ವಾ ನೀವು, ಅವ್ರು ಲಾಸ್ ಆಗುತ್ತಲ್ಲ, ಆ ಟೈಮ್ನಲ್ಲಿ ಪೊಲೀಸರು ಬಂದಿರ್ತಾರೆ ತಾನೆ? ಎಸ್ ಎಸ್. ಆ ಟೈಮ್ನಲ್ಲಿ ಈ ಮಹೇಂದ್ರ ಬಿಹೇವಿಯರ್ ಹೆಂಗಿತ್ತು? ನಿಮ್ಗೆ ಡೌಟೇ ಬರಲಿಲ್ವಾ? ಅಂದರೆ ಎಲ್ಲರಂತೆ ಅವನು ಹಿ ವಾಸ್ ಲುಕಿಂಗ್ ವೆರಿ ಸ್ಯಾಡ್ ನ್ಯಾಚುರಲಿ. ಆವಾಗ ಆ ಥರ ಅನುಮಾನ ಪಡೋಂಥದ್ದು ಏನಿಲ್ಲ. ಬಟ್ ಒಂದು ಸಂಶಯ ಯಾವಾಗ ಬಂತಂದರೆ ಪೋಸ್ಟ್ಮಾರ್ಟಮ್ ವಿಚಾರ ಬಂದಾಗ ಅವನು ಮತ್ತು ಅವ್ರ ಕುಟುಂಬದವರು ತೀರಾ ಲೈಕ್ ಪೋಸ್ಟ್ಮಾರ್ಟಮ್ ಬೇಡ ಅಂತ ಇನ್ಸಿಸ್ಟ್ ಮಾಡ್ತಾಯಿದ್ರು. ಮತ್ತು ಬೇರೆಯವರಿಂದ ಕಾಲ್ ಮಾಡಿಸಿ ಈ ಥರ ಪೋಸ್ಟ್ಮಾರ್ಟಮ್ ಮಾಡಿಸ್ಬೇಡಿ, ಆ್ಯಂಡ್ ತಂದೆ ತಾಯಿಗೂ ಅಷ್ಟೇ, ನಿಮ್ಮ ಮಗಳು ಈ ಥರ ಕತ್ತರಿಸ್ಬಿಡ್ತಾರೆ ಪೋಸ್ಟ್ಮಾರ್ಟಮ್ ಮಾಡಿಸಿದ್ರೆ, ಆರ್ಗನ್ಸ್ ಎಲ್ಲ ಕುಯ್ದಾಕ್ಬಿಡ್ತಾರೆ, ಸೊ ನೀವು ಪೋಸ್ಟ್ಮಾರ್ಟಮ್ ಮಾಡಿಸ್ಬೇಡಿ ಅಂತ ತುಂಬ ಒತ್ತಾಯ ಮಾಡಿರ್ತಾರೆ. ಬಟ್ ನಾನು ಇವಾಗ ಒಂದು 28 ಇಯರ್ ಎನಿಬಡಿ 28 ಇಯರ್ ಓಲ್ಡ್ ಆ್ಯಂಡ್ ಏನೂ ಮೆಡಿಕಲ್ ಹಿಸ್ಟ್ರಿ ಇಲ್ಲ ಅಂತ ನನಗೆ ಗೊತ್ತು. ರಾತ್ರಿ ಮಲ್ಕೊಂಡಲ್ಲಿ ಬೆಳಗ್ಗೆ ಇಲ್ಲ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಅಂತ, ಇಟ್ ಇಸ್ ಅನ್ ಅನ್ಯಾಚುರಲ್ ಡೆತ್ ಅಂತ ನನ್ನ ಸಸ್ಪಿಷನ್ ಬಂದು, ಸೊ ಐ ಇನ್ಸಿಸ್ಟೆಡ್ ದಟ್ ಪೋಸ್ಟ್ಮಾರ್ಟಮ್ ಹ್ಯಾಸ್ ಟು ಬಿ ಡನ್ ಅಂತ ಹೇಳ್ಬಿಟ್ಟು ಪೋಸ್ಟ್ಮಾರ್ಟಮ್ ಮಾಡಿಸಿದ್ದು. ಈಗ ನಾನು ಪ್ರಶ್ನೆ ಕೇಳ್ತಿರೋದು ಮುನಿರೆಡ್ಡಿ ಅವ್ರು ಕೇಳಿಸ್ತಾ ಇದೆಯಾ ನಿಖಿತಾ ಅವರೇ? ಕೇಳಿಸ್ತಾ ಇದೆ. ಓಕೆ ಸರ್, ಹ್ಯೂಜ್ ಲಾಸ್, ನಂಗೆ ಅರ್ಥ ಆಗುತ್ತೆ ಈ ಸಂದರ್ಭದಲ್ಲಿ. ಅದರಲ್ಲೂ ಅಳಿಯನೇ ಹಿಂಗೆ ಮಾಡಿದಾನೆ ಅಂದರೆ ಅದು ತಡ್ಕೊಳ್ಳೋಂಥ ಶಕ್ತಿನೂ ನಿಮ್ಗೆ ಇರಲ್ಲ. ಬಟ್ ಮಗಳಿಗೊಂದು ನ್ಯಾಯ ಕೊಡಿಸ್ಬೇಕು, ನಿಮ್ಮ ಕುಟುಂಬಕ್ಕೊಂದು ನ್ಯಾಯ ಸಿಗಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವು ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ. ಏನಾಯಿತು ಸರ್ ಮದುವೆ ಟೈಮ್ನಲ್ಲಿ? ಏನು ಮಾತುಕತೆ ಆಗಿತ್ತು? ಈ ಕ್ಲಿನಿಕ್ ವಿಷಯವಾಗಿ ಏನಾದರೂ ಪ್ರೆಷರ್ ಮಾಡ್ತಾ ಇದ್ರಾ ನಿಮಗೆ, ಫೋರ್ಸ್ ಮಾಡ್ತಾ ಇದ್ರಾ? ಅಥವಾ ಡೌರಿ ವಿಷಯ ಅವ್ರು ಆಗಲೇ ನಾವು ತುಂಬ ಅಪೋಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಬಟ್ ದುಡ್ಡಿನ ವಿಷಯವಾಗಿ ಏನಾದರೂ ಕ್ಲಾಶಸ್ ಇತ್ತಾ ಸರ್? ಏನಿಲ್ಲ, ದುಡ್ಡಿನ ವಿಷಯವಾಗಿ ಅಂತ ಫ್ಲಾಶಸ್ ಏನಿರಲಿಲ್ಲ. ಇದು ಅರೇಂಜ್ ಮ್ಯಾರೇಜ್ ಮಾಡಿದ್ದು, ಹೊಸ ರಿಲೇಷನ್. ಅವರು ಹಳೆ ರಿಲೇಷನ್ನಲ್ಲಿ ಏನಿರಲಿಲ್ಲ, ಅದು ಹೊಸ ರಿಲೇಷನ್ ನಮಗೆ. ಸೊ ಅದರಿಂದಾಗಿ ಅವ್ರ ಹಿನ್ನೆಲೆ ಏನಿದೆ ಅದು ನಮಗೆ ಬೇಗ ತಿಳ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅವಾಗ. ಯಾಕಂದರೆ ಮದುವೆ ಬೇಗ ಬೇಕು, ನಮ್ಗೆ ಅರ್ಜೆಂಟು ಮದುವೆ ಮಾಡಬೇಕು, ನಮ್ಗೆ ಎಂಗೇಜ್ಮೆಂಟು ಬೇಡ, ಏನು ಬೇಡ, ನೀವು ಸೀದಾ ಮದುವೆ ಮಾಡಿಕೊಟ್ಬಿಡಿ, ನಮಗೆ ಎಲ್ಲ ಸಿಂಪಲ್ಲಾಗಿ ಇರಲಿ, ನಮಗೇನು ಅಷ್ಟು ಗ್ರ್ಯಾಂಡಾಗಿ ಏನು ಬೇಡ ಅಂತ ಇನ್ಸಿಸ್ಟ್ ಮಾಡಿದಾಗ, ಇಲ್ಲಪ್ಪ ನಾವು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ನಮಗೂ ರಿಲೇಷನ್ನು ನೆಂಟರೆಲ್ಲ ತುಂಬ ಇದ್ದಾರೆ. ನಾವು ಯಾವ ಥರ ಮಾಡಬೇಕು, ದೊಡ್ಡ ಮಗಳಿಗೆ ಯಾವ ಥರ ಮಾಡಿದ್ವಿ, ಚಿಕ್ಕ ಮಗಳಿಗೆ ಅದೇ ಥರನೇ ಮಾಡಬೇಕು, ನಮ್ಮ ಗೌರವ ತಕ್ಕಂಗೆ ನಾವು ಮಾಡಬೇಕಂತ ಇದಕ್ಕೆ ಸರಿ ಅಂತ ಎಲ್ಲ ಎಂಗೇಜ್ಮೆಂಟು ನಾನೇ ಮಾಡಿದ್ದೀನಿ, ಮದುವೆನೂ ನಾನೇ ಮಾಡಿಕೊಟ್ಟಿದ್ದೀನಿ, ಎಲ್ಲ ಕಂಪ್ಲೀಟಾಗಿ ಒಡವೆ ಗಿಡವೆ ಎಲ್ಲ ಇಟ್ಟು ಎಲ್ಲ ಖರ್ಚು ಮಾಡಿ ನಾನೇ ಮಾಡಿಟ್ಟಿದ್ದೀನಿ. ಸೊ ಮಹೇಂದ್ರ ಅವ್ರ ಬ್ಯಾಕ್ಗ್ರೌಂಡ್ ಹೆಂಗಿತ್ತು? ಈಗ ನೋಡಿ, ನೀವು ಒಂದು ಮಗಳ ತಂದೆಯಾಗಿ ಮಗಳನ್ನ ಒಬ್ಬ ವ್ಯಕ್ತಿಗೆ ಮದುವೆ ಮಾಡಿಕೊಡ್ಬೇಕು ಅಂದಾಗ ನೀವಂದ್ರೆ ಟೈಮ್ ತುಂಬ ಕಮ್ಮಿ ಇತ್ತು, ಬ್ಯಾಕ್ಗ್ರೌಂಡ್ ಎಲ್ಲ ಅಷ್ಟೊಂದು ವಿಚಾರಿಸೋಕ್ಕಾಗಿಲ್ಲ, ಮತ್ತು ರಿಲೇಟಿವೇ ಆಗಿರೋದ್ರಿಂದ ಬಹುಶಃ ನೀವು ಅಷ್ಟೊಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕೂ ಹೋಗಿಲ್ವೇನಾ? ಬಟ್ ತಂದೆಯಾಗಿ ಅದೊಂದು ರೆಸ್ಪಾನ್ಸಿಬಿಲಿಟಿ ಅಂತ ಇರುತ್ತೆ. ಸೊ ಹುಡುಗನ ಬ್ಯಾಕ್ಗ್ರೌಂಡ್ ಹೆಂಗಿದೆ? ಇವಾಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಸೊ ಒಂದಿಷ್ಟು ವಿಷಯಗಳು ಬಂತು, ಈತ ಈ ಹಿಂದೆನೂ ಏನೋ ಮೋಸ ಮಾಡಿದ್ದ ಅಂತ. ಸೊ ಅದ್ರ ಬಗ್ಗೆ ಎನ್ಕ್ವೈರಿ ಏನು ಮಾಡಿರಲಿಲ್ವಾ ನೀವು ಆ ಟೈಮಲ್ಲಿ? ಇಲ್ಲ, ಯಾರು ನಮಗೂ ತಿಳಿಸ್ಲಿಲ್ಲ. ನಾವೊಂದು ಕೆಲವು ಜನರನ್ನೆಲ್ಲ ಕೇಳಿದ್ವಿ, ಆ ಥರ ಅಭಿಪ್ರಾಯ ಏನು ಅವರು ಹೇಳಲಿಲ್ಲ ನಮಗೆ. ಯಾವ ಥರ ಅಂತ ಎಲ್ಲ ಮುಚ್ಚಿಟ್ಟಿದ್ರೋ ಇಲ್ಲ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಬಟ್ ಏನು ಹುಡುಗ ಒಳ್ಳೆಯವನು, ಫ್ಯಾಮ್ಲಿನೂ ಒಳ್ಳೆಯದು,
ಕೊಡ್ಬೋದು ನೀವು ಅನ್ನೋದೊಂದು ಅಭಿಪ್ರಾಯ ಅವಾಗ ನಮಗೊಂದು ಕೆಲವು ಜನದಿಂದ ಬಂದಿತ್ತು. ಯಾಕಂದರೆ ಟೈಮು ಇರಲಿಲ್ಲ ಫುಲ್ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಆ ಸಮಯದಲ್ಲಿ. ಸೊ ಹೀಗಾಗಿ ಹುಡುಗ ಬೇರೆ ಡಾಕ್ಟ್ರ್ ಅಲ್ವಾ, ಒಳ್ಳೆ MBBS MS ಮಾಡಿದ್ದಾನೆ. ಸೊ ಎಲ್ಲ ಗುಣವಂತರಾಗಿರ್ತಾರೆ. ಡಾಕ್ಟರ್ಸ್ ಅಂದರೆ ಸ್ವಲ್ಪ ಎಲ್ಲ ಗುಣವಂತರಾಗಿರ್ತಾರೆ, ಎಜುಕೇಟೆಡ್ ಅಲ್ವಾ, ಅಂಥದ್ದೇನು ಕಂಡು ಬರೋದಿಲ್ಲ ಅಂತ ಆವಾಗ ನಮ್ಗೆ ಅನಿಸಿತ್ತು. ಈ ಮದುವೆ ಮಾತುಕತೆ ಟೈಮ್ನಲ್ಲೇ ಈ ಕ್ಲಿನಿಕ್ ವಿಷಯ ಇರ್ಬೋದು, ಹಾಸ್ಪಿಟಲ್ ವಿಷಯ ಇರ್ಬೋದು, ಅಂದರೆ ಕಂಡೀಷನ್ ಅಂದರೆ ಈ ನಿರ್ದಿಷ್ಟವಾಗಿ ಹಿಂಗೆ ಮಾಡಿಕೊಡ್ಬೇಕು ಅಂತ ಹೇಳಿದ್ರು ಕೂಡ ಏನಾದರೂ ಮಾತುಕತೆ ಬಂದಿತ್ತಾ? ಅಂದರೆ ಮದುವೆ ಆದಮೇಲೆ ನಮಗೊಂದು ಹಾಸ್ಪಿಟಲ್ ಬೇಕು ಅಥವಾ ಕ್ಲಿನಿಕ್ ಮಾಡಿಕೊಡಿ ಆ ಟೈಮಲ್ಲಿ? ಇಲ್ಲ ಮೇಡಮ್, ಯಾಕಂದರೆ ನಾನೆಲ್ಲ ಒಳ್ಳೆ ಜ್ಯುವೆಲ್ರಿ ಎಲ್ಲ ಕಂಪ್ಲೀಟಾಗಿ ಅವ್ರು ಎಷ್ಟು ಜ್ಯುವೆಲ್ರಿ ಕೇಳಿದ್ರಲ್ಲ ಅಷ್ಟು ಜ್ಯುವೆಲ್ರಿನೂ ಎಲ್ಲ ಕೊಟ್ಟು ಹುಡುಗನಿಗೆ ಬಟ್ಟೆಗಳು ಸೇರಿಸಿ ಅವನಿಗೆ ಒಡವೆಗಳು ಸೇರಿಸಿ ಎಲ್ಲನೂ ಕಂಪ್ಲೀಟಾಗಿ ಎಲ್ಲ ನಾನೇ ಎಕ್ಸ್ಪೆನ್ಸಸ್ ಎಲ್ಲ ಬೇರ್ ಮಾಡ್ಕೊಂಡು ಕೊಟ್ಟಿದ್ದೀನಿ ಮೇಡಮ್. ಅವ್ರ ಕಡೆಯಿಂದ ಯಾವುದೇ ಖರ್ಚುಗಳು 1 ರೂಪಾಯಿನೂ ಈ ಮದುವೆಗಂತ ಅವ್ರೇನು ಮಾಡಿರೋದು ಕಾಣೆ ನಾನು. ಅಂದರೆ ಈಗ ಕೃತಿಕಾ ಮದುವೆ ಆದಮೇಲೆ ತನಗೇನಾದರೂ ಸಮಸ್ಯೆ ಆಗ್ತಿದೆ ಗಂಡನಿಂದ ಅಥವಾ ಹರಾಸ್ಮೆಂಟ್ ಆಗ್ತಿದೆ, ಟಾರ್ಚರ್ ಮಾಡ್ತಿದ್ದಾರೆ, ಆ ಥರದ್ದು ಏನು ಹೇಳ್ಕೊಂಡಿರ್ಲಿಲ್ವಾ? ಇಲ್ಲ, ಯಾವ ಥರ ಹೇಳ್ತಾ ಇದ್ಲು ಅಂದರೆ, ಇಲ್ಲ ಅವನೇನೋ ನನಗೇನೋ ಏನೇ ಕೇಳಿದ್ರು ದುಡ್ಡಿಲ್ಲ ಅಂತಾನೆ, ಏನಾದರೂ ಕೊಡಿಸ್ಬೇಕಾದ್ರೂ ಅವನ ಹತ್ರ ದುಡ್ಡಿಲ್ಲ, ಎಲ್ಲನ ಟೂರ್ ಕರ್ಕೊಂಡು ಹೋಗಂದ್ರು ದುಡ್ಡಿಲ್ಲ ಅಂತಾನೆ, ಬರ್ಡೇ ಮಾಡೋಕ್ಕೂ ಏನಕ್ಕೆ ಬರ್ಡೇ ಬೇಕಾಗಿದೆ ನಿನಗೆ, ಎಲ್ಲ ಒಂದು ದಿವಸ ಬರುತ್ತೆ ಒಂದು ದಿವಸ ಹೋಗುತ್ತೆ, ಎಲ್ಲ ಒಂದು ದಿವಸ ಎಲ್ಲ ದಿವಸನೂ ಒಂದೇ ಅಲ್ವಾ, ಬರ್ಡೇ ಏನು ಸ್ಪೆಷಲ್ ನಮಗೆ, ಅದಕ್ಕೋಸ್ಕರ ಅದೆಲ್ಲ ಏನು ನಮಗೇನು ಬೇಕಾಗಿಲ್ಲ ಅಂತ ಯಾವುದಕ್ಕೂ ಏನು ದುಡ್ಡೇನು ಖರ್ಚು ಮಾಡ್ತಾ ಇರಲಿಲ್ಲ. ಫೈನ್. ಅಂದರೆ ಅರ್ಥ ಎಲ್ಲ ಈ ಹುಡುಗಿ ಹತ್ರ ಇರೋ ದುಡ್ಡು, ಇಲ್ಲ ನಾವು ಕೊಡುವಂಥ ದುಡ್ಡು. ಹೌದು. ಈಗ ಕೃತಿಕಾನು ದುಡಿತಾ ಇದ್ರು ಇಲ್ಲ ಅಂತಲ್ಲ, ಹೆಂಡತಿಯಾಗಿ ಸಹಜವಾಗಿ ಒಂದಿಷ್ಟು ಆಸೆಗಳು ಏನಿರ್ತವೆ ಬಹುಶಃ ಅದನ್ನ ಫುಲ್ಫಿಲ್ ಮಾಡುವಂತ ಗಂಡನ ಹತ್ರ ಕೇಳಿದ್ದಾರೆ, ಅದಕ್ಕೂ ದುಡ್ಡಿಲ್ಲ ಅಂತ ಆತ ಹೇಳ್ಕೊಂಡಿದ್ದಾನೆ ಅಂತ ಕಾಣಿಸುತ್ತೆ. ಅಂದ್ರೆ ನನಗೆ ಈತನ ಜೊತೆ ಬದುಕಕ್ಕೆ ಸಾಧ್ಯ ಇಲ್ಲ, ನಾನು ಬೇರೆ ಬಂದ್ಬಿಡ್ತೀನಿ, ಆ ಥರದ್ದೇನಾದ್ರು ನಿರ್ಧಾರ ಕೃತಿಕಾ ನಿಮ್ಮ ಹತ್ರ ಹೇಳ್ಕೊಂಡಿದ್ರಾ? ಇಲ್ಲ ಆ ಥರದ್ದೇನು ಹೇಳಲಿಲ್ಲ. ಯಾಕಂದರೆ ಅಷ್ಟು ವಿಶ್ವಾಸ ಮೂಡಿಸ್ಬಿಟ್ಟಿದ್ದ ಅನಿಸುತ್ತೆ ಹುಡುಗಿಗೆ, ಅದರಿಂದ ಆ ಹುಡುಗಿಗೇನು ಗೊತ್ತಾಗಿಲ್ಲ ಅನಿಸುತ್ತೆ. ಇನ್ನೊಂದೇನಂದರೆ ಮಾನಸಿಕ ಕಿರುಕುಳ ಕೊಡ್ತಿದ್ರು. ಅಂದರೆ ನೀನು ಇದೇ ರೀತಿ ಬಟ್ಟೆ ಹಾಕೋಬೇಕು, ನೀನು ಬರೀ ಟ್ರೆಡಿಷ್ನಲ್ ವೇರೇ ಹಾಕೋಬೇಕು, ನೀನು ವೆಸ್ಟರ್ನ್ ವೇರ್ ಹಾಕಂಗಿಲ್ಲ, ಹಾಕೊಂಡ್ರು ನೀನು ಕಂಪಲ್ಸರಿ ಒಂದು ಬಿಂದಿಯನ್ನು ಇಟ್ಕೋಬೇಕು, ನೀನು ಕಂಪಲ್ಸರಿ ಒಂದು ಮಂಗಲಸೂತ್ರ ಹಾಕ್ಕೊಂಡೇ ಇರಬೇಕು, ಆ ರೀತಿ. ಬಟ್ ನಾವು ಆ ರೀತಿ ಬೆಳೆದವರಲ್ಲ. ಅಂದರೆ ನಮ್ಮ ಪೇರೆಂಟ್ಸ್ ಇಬ್ರು ನಮ್ಗೆ ತುಂಬ ಫ್ರೀಡಮ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ದ ಫ್ರೀಡಮ್ ಟು ಲಿವ್ ಹವೆವರ್ ವಿ ವಾಂಟ್ ಅನ್ನೋ ಥರ. ಬಟ್ ಮದುವೆ ಆದಮೇಲೆ ಸ್ಲೋಲಿ ಇದೆ ಇನ್ಸಿಸ್ಟೆಡ್ ದಟ್ ಅವಳು ಹಿಂಗೆ ಇರಬೇಕು, ಹಾಗೆ ಇರಬೇಕು, ಇವತ್ತೇ ಹೋಗಬೇಕು, ಇವತ್ತೇ ಬರಬೇಕು. ಸೊ ಆಲ್ ಈ ಥರ ಒಂದು ಮೆಂಟಲ್ ಟಾರ್ಚರ್ ಸ್ಟಾರ್ಟ್ ಆಯಿತು. ಈಗ ವೆಲ್ ಎಜುಕೇಟೆಡ್ ಆಗಿ ಕೃತಿಕಾ ನಿಮ್ಮ ಹತ್ರ ಹೇಳ್ಕೊಂಡಿದ್ರ ನಿಖಿತಾ, ನನಗೆ ಈ ಥರ ಸಮಸ್ಯೆ ಆಗ್ತಿದೆ, ಯಾಕಂದರೆ ಅಪ್ಪನ ಹತ್ರನೂ ಹೇಳ್ಕೊಂಡಿದ್ರಂತೆ, ನಾನು ಏನು ಕೇಳಿದ್ರು ಕೊಡಿಸಲ್ಲ, ಒಂದು ಬರ್ಡೇ ಸೆಲೆಬ್ರೇಷನ್ ಕೂಡ ಮಾಡಲ್ಲ, ಅದಕ್ಕೂ ದುಡ್ಡಿಲ್ಲ ಅಂತ ಹೇಳ್ತಾರೆ. ಅಂದರೆ ಡಾಕ್ಟರ್ಸ್ ಅಂದರೆ ಕೈ ತುಂಬ ಸಂಬಳ ಬರುತ್ತೆ, ಅಟ್ಲೀಸ್ಟ್ ಹೆಂಡತಿ ಕೇಳಿದ್ದನ್ನು ಕೊಡ್ಸೋಕ್ಕಾಗಲ್ವಾ ಅಂತಾನೆ. ಯಾಕಂದರೆ ಮದುವೆ ಆಗೇನು ತುಂಬ ವರ್ಷ ಆಗಿಲ್ಲ, ಹೊಸಸ್ತ್ರಲ್ಲಿ ಗಂಡ ಎಲ್ಲನೂ ಫುಲ್ಫಿಲ್ ಮಾಡ್ತಾನೆ, ಹೆಂಡತಿ ಬಯಸೋದು ಅದನ್ನೇ ಮದುವೆ ಆದ ಸ್ಟಾರ್ಟಿಂಗಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಮ ಹತ್ರ ಏನು ಹೇಳ್ತಿದ್ರು ನಿಖಿತಾ ಅವರೇ? ಅವಳ ವಿಶಸ್ ವಾಸ್ ನಾಟ್ ಸಮಥಿಂಗ್ ಎಕ್ಸ್ಪೆನ್ಸಿವ್ ಆರ್ ಮೆಟೀರಿಯಲಿಸ್ಟಿಕ್ ಥರನೂ ಏನೂ ಇರಲಿಲ್ಲ. ಬೇಸಿಕ್ ಈವನ್ ಒನ್ ಫ್ಲವರ್ ಸಮಥಿಂಗ್ ಲೈಕ್ ಮದುವೆ ಆಗಿ ಹೊಸದಾಗಿ ಮದುವೆ ಆಗಿ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಷ್ಟೇ ಇತ್ತು ಅವಳಿಗೆ. ಅದನ್ನು ಸಹ ಅಂದರೆ ಅವನಿಗೆ ಅವಳ ಮೇಲೆ ಆಸಕ್ತಿ ಇರಲಿಲ್ಲ ಏನಕ್ಕೂ. ಮುನಿರೆಡ್ಡಿ ಅವರೇ, ಈಗ ಮಗಳನ್ನ ಕಳ್ಕೊಂಡಿದ್ದೀರಾ, ಕಾಲ್ ಮಾಡಿದ್ರೆ ಅವನು ರಾತ್ರಿ ಕಾಲ್ ಮಾಡೋದು. ಈಗ ಕೋಟಿ ಖರ್ಚು ಮಾಡಿ ಹುಡುಗನ ಕಡೆಯಿಂದ ಏನೂ ಖರ್ಚು ಬರದ ರೀತಿಯಲ್ಲಿ ನೋಡ್ಕೊಂಡು ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಪ್ಪ ಅಂಥೇಳಿ ಕೋಟಿ ಬೆಲೆ ಬಾಳಕ್ಕಿಂತ ಜಾಸ್ತಿ ಮಕ್ಕಳು ಅಂದರೆ ಹೆತ್ತ ಅಪ್ಪ ಅಮ್ಮಂಗೆ ಮಗಳನ್ನ ಕಳ್ಕೊಂಡಿದ್ದೀರಾ, ಅಥವಾ ಒಂದು ನೀಚ ಕೃತ್ಯವನ್ನು ಮಾಡಿಬಿಟ್ಟಿದ್ದಾನೆ ಈಗ. ಸೊ ಏನು ಆಗ್ರಹ ಮಾಡ್ತೀರಾ ನೀವು? ಮತ್ತು ನಿಮ್ಮ ನಂಬಿಕೆಯನ್ನು ಮತ್ತು ನಿಮ್ಮ ಮಗಳ ನಂಬಿಕೆನ ಸಂಪೂರ್ಣವಾಗಿ ಮಣ್ಣು ಮಾಡಿಬಿಟ್ಟಿದ್ದಾನೆ ಆತ. ಹೌದು. ಇನ್ನೊಂದು ಏನು ಮಾಡಿದ್ದಾನೆ, ಎಲ್ಲ ಕಂಪ್ಲೀಟಾಗಿ ಒಂದು ಘಟನೆ ಆದಮೇಲೆ ಒಂದು ದಿವಸ ತಂದೆ ತಾಯಿ ಅವನು 3 ಜನನೂ ಬಂದು ಈ ಥರ ಎಲ್ಲ ಒಡವೆ ಎಲ್ಲ ಹೇಳಿದ್ದಾಳೆ ಈಗ ನನ್ನ ಮಗಳು ಈಗಾಗಲೇ. ಎಲ್ಲ ಒಡವೆನು, ಬಟ್ಟೆಗಳು, ಸರ್ಟಿಫಿಕೇಟ್ಗಳು ಎಲ್ಲನೂ ನನಗೆ ಜ್ಞಾಪಕ ತಗೋಬೇಕು, ನಾನು ರೂಮಲ್ಲಿ ಇಟ್ಕೊಬೇಕು, ದಿನ ಅದನ್ನು ನಾನು ನೋಡಬೇಕು ಅಂತ ಯಾಮರಿಸ್ಬಿಟ್ಟು ಅದನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಈಗ ಒಡವೆಗಳು ಓಕೆ, ಬಟ್ ಸರ್ಟಿಫಿಕೇಟ್ ಕೇಳಿದಾಗ ನಿಮ್ಗೊಂದು ಡೌಟ್ ಬರಲಿಲ್ವಾ ಮುನಿರೆಡ್ಡಿ ಅವರೇ? ಸರ್ಟಿಫಿಕೇಟ್ ಯಾಕೆ ಬೇಕು, ನಮಗೂ ನೆನಪಿಗೆ ಬೇಕು, ನಾವು ಇಟ್ಕೋತೀವಿ ಅಂತ ಕೇಳಬೇಕಂತ ಅನಿಸ್ಲಿಲ್ವಾ ನಿಮಗೆ? ಇಲ್ಲ ಮಾಮ, ನನಗೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಬೇಕು ಅಂತೇಳಿ ಎತ್ಕೊಂಡು ಹೋದ. ಸರಿ ಏನಪ್ಪ ಇರಲಿ ಬಿಡು, ಅಲ್ಲಿದ್ದರೆ ಏನು ಇಲ್ಲಿದ್ದರೆ ಏನು ಅಂದ್ಕೊಂಡು ನಾವು ಆ ಥರ ಒಂದು ಭಾವನೆಯಿಂದ ಕೊಟ್ಟಿರ್ತೀವಿ.
ಈಗ FSL ರಿಪೋರ್ಟ್ ಎಲ್ಲ ಬಂದಾಗ ಈತನೇ ಓವರ್ಡೋಸ್ ಇಂಜೆಕ್ಷನ್ ಕೊಟ್ಟಿದ್ದು ಅಂತೆಲ್ಲ ಗೊತ್ತಾದಾಗ ನಿಮ್ಗೆ ಯಾವ ಥರ ಶಾಕ್ ಆಯಿತು? ಮತ್ತು ಈಗ ಏನು ಆಗ್ರಹ ಮಾಡ್ತೀರಾ? ಯಾವ ಥರ ನ್ಯಾಯ ಬೇಕು ಅಂತ ಕೇಳ್ತಿದ್ದೀರಾ? ಮುಂದೆ ಹೆಣ್ಮಕ್ಳಿಗೆ ಹಿಂಗೆ ಆಗಬಾರ್ದು. ಅದೇ ಮೇಡಮ್, FSL ರಿಪೋರ್ಟ್ ಬಂದಮೇಲೆ ನಮ್ಗೆ ಗೊತ್ತಾಗಿದ್ದು ಈ ಥರ ಒಂದು ಅನೆಸ್ಥಿಷಿಯಾ ಡ್ರಗ್ ಒಂದು ಕೊಟ್ಟು ಈ ಥರ ಕೃತ್ಯ ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೆ ಸೊ ಆಮೇಲೆ ನಾನೇ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು FIR ಎಲ್ಲ ಹಾಕ್ಸ್ದೆ. FIR ಎಲ್ಲ ಹಾಕಿ ಇನ್ನೇನು ಅವ್ನು ಅರೆಸ್ಟ್ ಮಾಡಬೇಕಾದ್ರೆ ಅವನು ಈ ಬೆಂಗಳೂರು ಬಿಟ್ಟೆ ಓಡೋಗ್ಬಿಟ್ಟಿದ್ದ. ಹೋಗ್ಬಿಟ್ಟು ಅವನು ಎಲ್ಲೋ ಮಣಿಪಾಲಲ್ಲಿ ಎಲ್ಲೋ ಸಿಕ್ಕಿರ್ಬೇಕನ್ಸುತ್ತೆ, ಅಲ್ಲಿಂದ ಮತ್ತೆ ಹಿಡ್ಕೊಂಡು ಬಂದಿದ್ದಾರೆ. ಹಿಡ್ಕೊಂಡ್ಬಂದು ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಇದರಿಂದ ಏನು ನಮಗೆ ಪೊಲೀಸ್ ಮಾಹಿತಿ ಏನು ಬರುತ್ತೋ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಮೋಟಿವ್ ಏನಿದೆ ಅಂತ ಈಗ ನಮಗೆ ಗೊತ್ತಾಗಬೇಕಾಗಿದೆ. ಓಕೆ, ಕೊನೆಯದಾಗಿ ಒಂದು ಕ್ವಿಕ್ ಕ್ವೆಶ್ಚನ್ ಕೇಳ್ಬಿಡ್ತೀನಿ. ಏನೋ ಬೇರೆ ಡಾಕ್ಟರ್ ಜೊತೆನೋ ಅಫೇರ್ ಇದೆ ಅಂತ ಎಲ್ಲ ಈಗ ಸುದ್ದಿ ಓಡಾಡ್ತಿದೆ, ಅದ್ರ ಬಗ್ಗೆ ನಿಮ್ಗೆ ಗೊತ್ತಿತ್ತಾ? ಇಲ್ಲ, ಇತ್ತೀಚೆಗಷ್ಟೇ ಜನ ಹೇಳ್ತವ್ರೆ ಮೇಡಮ್, ನೀವು ಯಾಕೆ ನೀವೆಲ್ಲ ವಿಚಾರಿಸಿ ಮಾಡಿಕೊಟ್ಟಿಲ್ಲ, ಅವ್ನಿಗೆ ಇದ್ರ ಮೊದಲೇ ಒಂದು ಅಫೇರ್ ಇತ್ತಂತೆ, ಅವ್ರಿಗೂ ಆ ಹುಡುಗಿಗೂ ಸೆಟಲ್ಮೆಂಟ್ ಮಾಡಿ ಅವಳನ್ನ ಇದು ಮಾಡಿ ಆಮೇಲೆ ನಿಮ್ಮ ಮನೆಗೆ ಬಂದು ನಿಮ್ಮ ಕೃತಿಕಾನ ಮದುವೆ ಆಗಿರೋದವರು. ಸೊ ಇದರಲ್ಲಿ ಅವ್ರ ತಂದೆ ತಾಯಿ ಮತ್ತು ಅವ್ರ ಕುಟುಂಬದವ್ರು ಎಲ್ಲರಿಗೂ ಇದು ಗೊತ್ತಿದ್ದೇ ಮಾಡಿದ್ದಾರೆ ಅಂತ ಇತ್ತೀಚೆಗಷ್ಟೇ ನಮ್ಗೆ ಗೊತ್ತಾಗ್ತಾ ಇದೆ ಮೇಡಮ್. ಅಂದರೆ ತುಂಬ ನಂಬಿ ನೀವು ಮೋಸ ಹೋಗಿದ್ದೀರಾ, ಈಗ ಮಗಳನ್ನು ಕಳ್ಕೊಂಡಿದ್ದೀರಾ, ನ್ಯಾಯ ಬೇಕು ಅಂತ ಕೇಳ್ತಾ ಇದ್ದೀರಾ. ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಈ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇದೆ. ನೋಡೋಣ ಪೊಲೀಸರು ಯಾವ ಥರ ನ್ಯಾಯವನ್ನು ನಿಮಗೆ ಕೊಡಿಸ್ತಾರೆ ಅಂಥೇಳಿ. ಈ ಸುದ್ದಿಯನ್ನು ಖಂಡಿತ ಫಾಲೋ ಅಪ್ ಮಾಡ್ತೀವಿ. ಮತ್ತು ಈ ದುಃಖವನ್ನು ಭರಿಸೋ ಶಕ್ತಿ ನಿಮ್ಗೆ ಆ ದೇವರು ಕೊಡಲಿ ಅಂತ ನಾವು ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮುನಿರೆಡ್ಡಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಿಖಿತಾ ಅವರೇ, ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು.